ಹಾಗಲಕಾಯಿ ಯಾರಿಗೆ ಇಷ್ಟ ಇಲ್ಲ ಈ ರೀತಿ ಫ್ರೈ ಮಾಡಿದ್ರೆ ಹಾಗಲಕಾಯಿ ಇಷ್ಟ ಇಲ್ದವ್ರು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ಹಾಗಲಕಾಯಿ ಫ್ರೈನ ನೋಡೋಣ. ಫಸ್ಟಿಗೆ ಹಾಗಲಕಾಯಿನ ನೋಡಿ ಈ ರೀತಿ ರೌಂಡ್ದಾಗಿ ತೆಳ್ಳದಾಗಿ ಕಟ್ ಮಾಡಿಕೊಂಡು ಒಳಗಿದ ಬೀಜನ ತೆಗಿತಾ ಇದ್ದೀನಿ. ನನಗೆ ಬೀಜ ಅಷ್ಟು ಇಷ್ಟ ಆಗೋದಿಲ್ಲ, ಅದರಿಂದ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಅದೊಂಥರ ಕರ್ರನ್ ಅಂತ ಸೌಂಡ್ ಬರುತ್ತೆ ಮತ್ತು ತಿನ್ನೋಕ್ಕೆ ಕೂಡ ತುಂಬ ಕಹಿ ಅನಿಸುತ್ತೆ. ಅದರಿಂದ ಈ ರೀತಿ ಬೀಜ ತೆಗೆದು ನೀವು ಫ್ರೈ ಮಾಡಿಬಿಟ್ರೆ ಎಲ್ಲರೂ ತಿಂತಾರೆ, ಮಕ್ಕಳು ಕೂಡ ತಿಂತಾರೆ. ಆದರೆ ಕ್ರಿಸ್ಪಿಯಾಗಿ ನೀವು ಫ್ರೈ ಮಾಡಬೇಕಾಗುತ್ತೆ ಅಷ್ಟೇ. ನೋಡಿ ಈ ರೀತಿಯಾಗಿ ಎಲ್ಲ ಬೀಜನೂ ತಗೊಳ್ತಾ ಇದ್ದೀನಿ. ತುಂಬ ಎಳೆದಿತ್ತು ಅಂದರೆ ತೆಗಿಯೋ ಅವಶ್ಯಕತೆ ಇಲ್ಲ, ಅಂದರೆ ಬೀಜ ಇಲ್ಲ ಅಂದರೆ ತೆಗಿಯೋ ಅವಶ್ಯಕತೆ ಇಲ್ಲ, ಬಿಡ್ಬೋದು. ಆದರೆ ನಾನು ಎಳೆದು ಕೂಡ ತೆಗೆದಿದ್ದೀನಿ. ನೋಡಿ ಈ ರೀತಿಯಾಗಿ ಪ್ರತಿಯೊಂದು ನಾನು ತಕ್ಕೊಂಡು ಬಂದಿದ್ದೀನಿ ಬೀಜನ. ನಂತರದಲ್ಲಿ ಇದಕ್ಕೆ ಮಸಾಲೆಗೆ ನಾನು ಖಾರದ ಪುಡಿ 2.5 ಚಮಚದಷ್ಟು ಹಾಕಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹುಣಸೆ ರಸ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮೇನ್ ಏನಿಲ್ಲ, ಉಪ್ಪು, ಹುಳಿ, ಖಾರ ಇಷ್ಟಿದ್ರೆ ಸಾಕಾಗುತ್ತೆ ಅಷ್ಟೇ. ಅರಿಶಿನ ಪುಡಿ ಒಂದು ಎಕ್ಸ್ಟ್ರಾ. ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಹುಣಸೆಹಣ್ಣು ರಸನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸನ ಜಾಸ್ತಿ ಹಾಕೋಕ್ಕೂ ಹೋಗಬೇಡಿ, ಮೀಡಿಯಮ್ ಆಗಿರಲಿ. ನಂತರ ನೋಡಿ ಹುಣಸೆಹಣ್ಣು ರಸ ಆದಮೇಲೆ ಈಗ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ನಾವು ಪೇಸ್ಟ್ನ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ನಾವು ಹಾಗಲಕಾಯಿಗೆ ನಾವು ಮಸಾಲೆ ಹಚ್ಚಿದಾಗ ಇಲ್ಲಿ ಉಪ್ಪಿನಂಶ ಇರುತ್ತಲ್ಲ, ಅದರಿಂದ ಹಾಗಲಕಾಯಿ ನೀರು ಬಿಟ್ಕೊಳ್ತಾ ಆಗುತ್ತೆ. ಅದರಿಂದ ಸ್ವಲ್ಪ ಗಟ್ಟಿನೇ ಇರಲಿ ಮಸಾಲೆ. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ನಾನು ಮಸಾಲೆ ಕಲಿಸ್ಕೊಂಡ್ಬಿಟ್ಟು ಇವಾಗ ಹಾಗಲಕಾಯಿಗೆಲ್ಲ ಈ ರೀತಿ ಹಚ್ತಾ ಇದ್ದೀನಿ. ಒಂದೊಂದೇ ಹಾಗಲಕಾಯಿ ಹಚ್ಚೋಕ್ಕಾಗೋದಿಲ್ಲ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಚ್ಚೋದು ಇಲ್ಲ ಯಾರು, ಆ ರೀತಿಯಾಗಿ ಈ ರೀತಿ ಕಲಿಸ್ಬಿಡ್ತಾರೆ ಅಷ್ಟೇ. ನಾನಂತೂ ಕಲಿಸೋದು ಇದೇ ಥರನೇ ತುಂಬ ಸರಿ ನಾನು ಈ ಒಂದು ಹಾಗಲಕಾಯಿ ಫ್ರೈನ ಮಾಡಿದ್ದೀನಿ. ವಿಡಿಯೋ ಕೂಡ ನಾನು ನನ್ನ ಹಳೆಯ ವಿಡಿಯೋಗಳಲ್ಲಿ ನೋಡ್ಬೋದು, ನಾನು ಹಾಕಿದ್ದೀನಿ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಈ ವಿಡಿಯೋ ನೋಡಿಕೊಂಡು ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸಿಡ್ತೀನಿ. ನಂತರ ನಿಮಗೆ ಟೈಮ್ ಇತ್ತು ಅಂದರೆ ಒಂದು 15 ನಿಮಿಷಗಳ ಕಾಲ ಇದನ್ನು ಬಿಡಿ. ಯಾಕಂದರೆ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಹೀರ್ಕೊಂಡು ನಮಗೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾವು ಹಚ್ಚಿಟ್ರೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ತಾ ಹೋಗುತ್ತೆ ಹಾಗಲಕಾಯಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಹಚ್ಚಿದ ಕೂಡಲೇ ಸ್ವಲ್ಪ ನೀರು ಕಾಣ್ತಾ ಇದೆ ನಿಮಗೆ. ಇನ್ನು ಒಂದು 10 ನಿಮಿಷ ಅಥವಾ 15 ನಿಮಿಷ ಆದಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ. ಇವಾಗ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡೋದಕ್ಕೆ. ಇಲ್ಲಿ ತವಾ ಫ್ರೈ ಮಾಡ್ತಿರೋದ್ರಿಂದ ನಂತರ ನೋಡಿ ಚಿರೋಟಿ ರವೆಯಲ್ಲಿ ಈ ರೀತಿ ಹಾಗಲಕಾಯಿನ ಉಳ್ಳಾಡಿಸ್ಬಿಟ್ಟು ಒಂದು ಬದಿಗೆ ಇಟ್ಟಿಟ್ಕೊಳ್ತಾ ಇದ್ದೀನಿ ನಾನು. ನೀವು ಬೇರೆ ಪ್ಲೇಟಲ್ಲಿ ಕೂಡ ಇಟ್ಕೋಬೋದು. ಒಂದೇ ಸರಿ ಈ ರೀತಿ ನಾವು ಹಚ್ಚಿ ಬಿಡೋಕ್ಕೆ ಟೈಮ್ ಆಗುತ್ತೆ. ಒಂದು ಬೇಗ ಫ್ರೈ ಆಗುತ್ತೆ, ಒಂದು ಲೇಟಾಗಿ ಫ್ರೈ ಆಗುತ್ತೆ. ಆದ್ದರಿಂದ ಈ ರೀತಿ ಸ್ವಲ್ಪ ಹಚ್ಚಿ ಇಟ್ಕೊಂಡ್ಬಿಟ್ರೆ ರವೆನ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಬೇಕಾದರೆ ನೀವು ಇಲ್ಲಿ ರವೆ ಕೂಡ ನೀವು ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ನಾನು ರವೆ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಮಧ್ಯದಲ್ಲಿ ಉಬ್ಬಿಬಿಟ್ಟಿದೆ, ಅದರಿಂದ ಎಣ್ಣೆ ಎಲ್ಲ ಸೈಡಿಗೆ ಬಂದು ನಿಂತ್ಕೊಳ್ತಾ ಇದೆ. ನೀವು ಅಗಲವಾದ ನಿಮ್ಮ ಒಂದು ದೋಸೆ ಪ್ಯಾನ್ ಬೇಕಾದ್ರೆ ತಗೋಬೋದು. ನಾನು ದೋಸೆ ಪ್ಯಾನ್ ತೊಗೊಂಡಿಲ್ಲ, ಯಾಕಂದರೆ ನಾಳೆ ನಾನು ದೋಸೆ ಮಾಡೋದಿದೆ. ಮತ್ತು ದೋಸೆ ಎಲ್ಲ ಕಹಿಯಾಗಿ ಬಂದರೆ ಮತ್ತು ಎದ್ದೊಳ್ಳಲಿಲ್ಲ ಅಂದರೆ ಏನು ಮಾಡೋದು ಅಂತ ನಾನು ಇದೇ ಒಂದು ಹಳೆಯ ಪ್ಯಾನ್ನ ತೊಗೊಂಡಿದ್ದೀನಿ. ನೋಡಿ ಈಗ ನಾವು ಏನು ರವೆ ಹಚ್ಚಿಟ್ಟಿದ್ವಲ್ಲ ಈ ರೀತಿಯಾಗಿ ಎಣ್ಣೆ ಸವರಿದ ಪ್ಯಾನ್ಗೆ ಇಡ್ತಾ ಹೋಗ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕು ಅಂತ ಇಲ್ಲ. ನಿಮಗೆ ಎಣ್ಣೆ ನೀವು ಫ್ರೈ ಮಾಡಲ್ಲ ಅಂತ ಹೇಳಿದರೆ ನೀವು ರವೆನ ಸ್ಕಿಪ್ ಮಾಡ್ಕೊಂಬಿಟ್ಟು ಈ ಏನು ಮಸಾಲೆ ಹಾಕಿದ್ದೀವಿ ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ನೀವು ಏರ್ ಫ್ರೈಯರಲ್ಲಿ ನೀವು ಫ್ರೈ ಮಾಡ್ಕೋಬೋದು. ನೋಡಿ ನಂತರ ಎಲ್ಲ ಇಟ್ಟಾದಮೇಲೆ ಸ್ವಲ್ಪ ಮೇಲಿಂದ ಕೂಡ ಎಣ್ಣೆ ನಾನು ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಎಣ್ಣೆ ಎಲ್ಲ ಸೈಡಿಗೆ ಬಂದು ನಿಂತ್ಕೊಂಡಿದೆ ಅಂತ, ಅದನ್ನು ಸ್ವಲ್ಪನೇ ನಾನು ಆ ಕಡೆ ಈ ಕಡೆ ಎರಡೂ ಕಡೆಯೂ ನಾನು ತಿರುಗಿಸ್ತಾ ಸ್ವಲ್ಪ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ನಂತರ ಎಲ್ಲ ಹಾಗಲಕಾಯಿನ ಒಂದು 5 ನಿಮಿಷ ಆದಮೇಲೆ ಈ ರೀತಿ ತಿರುವು ಆಗಬೇಕು. ಯಾಕಂದರೆ ಒಂದೇ ಕಡೆ ಬೆಂದಂಗೆ ಆಗಿಬಿಡುತ್ತೆ. ಅದರಿಂದ ಚೆನ್ನಾಗಿ ನಿಮಗೆ ಕ್ರಿಸ್ಪಿಯಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಒಂಚೂರು ಕಹಿ ಇರೋದಿಲ್ಲ, ಚೆನ್ನಾಗಾಗುತ್ತೆ. ನೋಡಿ ಒಂದು 5 ನಿಮಿಷ ಆದಮೇಲೆ ಈ ರೀತಿಯಾಗಿದೆ. ಮತ್ತೆ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ಮೇಲೆ ಈ ರೀತಿಯಾಗಿ ಆಗುತ್ತೆ. ನೋಡಿ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೋಬೋದು. ನೀವು ಕೂಡ ಮಾಡ್ಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.